ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫೈನಲಿ ನಮ್ಮ ಭಾರತದಲ್ಲಿ 5Gಯನ್ನು ನಮ್ಮ ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿರುವಂಥದ್ದು. ಮೊದಲ ಹಂತದಲ್ಲಿ ನಮ್ಮ ದೇಶದ 13 ಸಿಟಿಗಳಿಗೆ ಒಂದು 5Gಯನ್ನು ನೀಡಲಾಗ್ತಿರುವಂಥದ್ದು ಆಯಿತು. ಅದರಲ್ಲಿ ಬೆಂಗಳೂರು ಕೂಡ ಇರುವಂಥದ್ದು. ನಾನು ಬೆಂಗಳೂರಿನಲ್ಲಿ ಇದ್ರೂ ಕೂಡ ನನಗೆ 5G ಸದ್ಯಕ್ಕೆ ಸಿಗ್ತಲ್ಲ. ಬೆಂಗಳೂರು ಅಂದ ತಕ್ಷಣ ಕಂಪ್ಲೀಟ್ ಬೆಂಗಳೂರು ಸಿಟಿಗೆ ಒಂದೇ ಸಲ ಕೊಡ್ತಾರೆ ಅಂತಲ್ಲ. ಮೋಸ್ಟ್ಲಿ ಕೆಲವೊಂದು ಮೇನ್ ಏರಿಯಾಗಳಿಗೆ ಮೋಸ್ಟ್ಲಿ 5G ಕೊಟ್ಟಿರ್ಬೋದು. ಮೋಸ್ಟ್ಲಿ MG ರೋಡು, ಏರ್ಪೋರ್ಟ್ ಆಗಿರ್ಬೋದು, ಕೆಲವೊಂದು ಹೆವಿ ಕ್ರೌಡ್ ಇರುವಂಥ ಏರಿಯಾಗಳಿಗೆ ಮೋಸ್ಟ್ಲಿ ಕೊಟ್ಟಿರ್ಬೋದೇನೋ. ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಎಲ್ಲ ಜಾಗಗಳು ಕೂಡ ಕೊಡಬಹುದು ಆಯಿತಾ. ಟೋಟಲ್ ಬೆಂಗಳೂರಿನಲ್ಲಿ 13 ಸಿಟಿ ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಏರ್ಟೆಲ್ ಅವ್ರು ಫಸ್ಟ್ ತೊಗೊಂಬಂದಿದ್ದಾರೆ, ನೆಕ್ಸ್ಟು ಜಿಯೋ ಸ್ವಲ್ಪ ನಿಧಾನವಾಗಿ ವಿ ಅವ್ರು ತೊಗೊಂಬರ್ತಾರೆ. ಒಟ್ಟಿಗೆ ನೆಕ್ಸ್ಟ್ ಇಯರ್ ಅಂದರೆ 2023ನೇ ಇಸ್ವಿ ಕೊನೆ ಅಷ್ಟರಲ್ಲಿ ಜಿಯೋದವರು ಭಾರತದಾದ್ಯಂತ ಕಂಪ್ಲೀಟ್ ಎಲ್ಲ ಕಡೆ 5Gಯನ್ನು ಕೊಡ್ತಾರಂತೆ. ತುಂಬ ಫಾಸ್ಟ್ ಗ್ರೋತ್ ಆಗುತ್ತೆ ಅದು. ಇನ್ ಕೇಸ್ ಅವ್ರು ಹೇಳೋದಂಗೆ ಅಷ್ಟು ಫಾಸ್ಟಾಗಿ ತೊಗೊಂಬಂತು ಅಂದರೆ ಕಾದು ನೋಡಿ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಗೌರ್ಮೆಂಟ್ನವರು ಒಂದು ಹೊಸ ಟೆಲಿಕಾಂ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಡ್ರಾಫ್ಟನ್ನು ರೆಡಿ ಮಾಡಿರುವಂಥದ್ದು ಆಯಿತಾ. ಸೊ ಈ ಒಂದು ಡ್ರಾಫ್ಟ್ನ ಪ್ರಕಾರ ನೀವು ಇನ್ ಕೇಸ್ ಒಂದು ಸಿಮ್ಮನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಫೇಕ್ ಡೀಟೇಲ್ಸನ್ನು ನೀಡಿದ್ರಿ ಅಂದರೆ, ನಿಮ್ಮ ತಪ್ಪು ಮಾಹಿತಿಯನ್ನು ಯಾವುದೋ ಫೇಕ್ ID-ನೋ ಅಥವಾ ಫೇಕ್ ಡೀಟೇಲ್ಸ್ ನೀಡಿದ್ರಿ ಅಂತ ಅಂದರೆ 1 ವರ್ಷ ತನಕ ನಿಮಗೆ ಜೈಲ್ ಆಗುವ ಸಾಧ್ಯತೆ ಇರುತ್ತೆ ಮತ್ತು 50,000 ತನಕ ಕೂಡ ಫೈನನ್ನು ಗೌರ್ಮೆಂಟ್ನವರು ಅಥವಾ ಸರ್ಕಾರ ಪೊಲೀಸ್ನವ್ರು ಹಾಕುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಹುಷಾರಾಗಿರಿ. ನೆಕ್ಸ್ಟು ನೀವು ಸಿಮ್ ತೊಗೊಬೇಕಾದ್ರೆ ಪ್ರಾಪರ್ ID-ನ ಪ್ರಾಪರ್ ಅಡ್ರೆಸ್ನ ಡೀಟೇಲ್ಸ್ನ ಕೊಟ್ಟರೆ ತುಂಬ ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ಒಂದು ವೋಲ್ಕ್ಸ್ವ್ಯಾಗನ್ ಗಾಡಿ ಆಯಿತಾ ಈ ಒಂದು ಮೊನ್ನೆ ಫ್ಲಡ್ ಆಗಿತ್ತಲ್ವ ಬೆಂಗಳೂರಿನಲ್ಲಿ. ಸೊ ಆ ಟೈಮಲ್ಲಿ ಕಾರ್ದ ಎಂಜಿನ್ ಒಳಗೆಲ್ಲ ನೀರು ಹೋಗಿತ್ತು ಅಂತ ಅನ್ಕೋತೀನಿ. ಅವನ ಕಾರಿನ ಬೆಲೆ ಬಂದ್ಬಿಟ್ಟು 11 ಲಕ್ಷ ಅಂತ ಆಯಿತಾ. 11 ಲಕ್ಷ ರೂಪಾಯಿ ಆ ಒಂದು ವೋಲ್ಕ್ಸ್ವ್ಯಾಗನ್ ಕಾರಿನ ಬೆಲೆ. ಅವ್ನು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿದ್ದಾನೆ. ಅವರು ಕೊಟೇಶನ್ ಕೊಡ್ತಾರೆ ಎಷ್ಟು ಕಾಸ್ಟ್ ಆಗ್ಬೋದು ರಿಪೇರ್ ಮಾಡೋದಕ್ಕೆ ಒಂದು ಕಾರ್ನ ಅಂತ. ಆ ಕೊಟೇಶನಲ್ಲಿ 22 ಲಕ್ಷ ಹಾಕಿದ್ರಂತೆ. ಕಾರ್ ಬೆಲೆನೇ 11 ಲಕ್ಷ, ಆದರೆ ಕೊಟೇಶನ್ ಅವ್ರು ಕೊಟ್ಟಿರುವಂಥದ್ದು 22 ಲಕ್ಷ. ಏನು ಮಾಡಬೇಕು ಅವನು? ಇನ್ಶೂರೆನ್ಸ್ ಕ್ಲೈಮೆಲ್ಲ ಆಗುತ್ತೆ, ಆದ್ರೂ 11 ಲಕ್ಷ ಕಾರಿಗೆ ಅದು ಹೆಂಗೆ 22 ಲಕ್ಷ ರೂಪಾಯಿ ಕೊಟೇಶನ್ ಹಾಕ್ತಾರೆ ಅಂತ ನನಗಂತೂ ಡೌಟು. 2 ಕಾರ್ ತೊಗೊಬೋದಲ್ಲ ಅಂತ ಹೊಸಾದನ್ನೇ ಅವ್ನು ರಿಪೇರಿ ಮಾಡಿಸೋದ್ರ ಬದಲು. ಸೊ ಆ ರೀತಿ ಆಗಿದೆ. ವಿಚಿತ್ರ ಗುರು ಯಪ್ಪ. ಯೋಚನೆ ಮಾಡಿ, ನೀವೊಂದು 5 ಲಕ್ಷ ಕೊಟ್ಟು ಕಾರ್ ತೊಗೊಂಡಿರ್ತೀರ, ರಿಪೇರಿಗೆ 10 ಲಕ್ಷ ಅಂದರೆ ಹೆಂಗಿರುತ್ತೆ? ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಾಟ್ಸಪ್ಗೆ ಒಂದು ಹೊಸ ಫೀಚರ್ ಬರ್ತಾ ಇದೆ ಆಯಿತಾ. ನೀವು ಪೋಲ್ ಕ್ವಶನ್ನ ಕೇಳ್ಬೋದು ಒಂದು ಗ್ರೂಪ್ನಲ್ಲಿ, ಅಥವಾ ನೀವು ಫ್ರೆಂಡ್ಸಿಗೆ ಯಾರಿಗಾದರೂ ಪೋಲನ್ನು ಕ್ರಿಯೇಟ್ ಮಾಡಿ ಒಂದು ಕ್ವಶನ್ ಕೇಳ್ತೀರಾ. ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟು ಜನ ಮಕ್ಕಳು, ಕೆಳಗಡೆ 1 2 3 4 ಜನ ಏನು ಆಪ್ಷನ್ ಕೊಟ್ಟಿರ್ತಾರೆ ಕ್ಲಿಕ್ ಮಾಡೋ ರೀತಿ. ಸೊ ಆ ರೀತಿ ಪೋಲ್ ಆಪ್ಷನನ್ನು ವಾಟ್ಸಪ್ನಲ್ಲಿ ಇನ್ನು ಮೇಲೆ ಕ್ರಿಯೇಟ್ ಮಾಡ್ಬೋದು. ಈ ಒಂದು ಫೀಚರ್ ಸದ್ಯದಲ್ಲೇ ಬರ್ತಾ ಇರುವಂಥದ್ದು ಆಯಿತಾ. ಇದು ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ತಂಗೆ. ನಾವು ಗ್ರೂಪಲ್ಲಿ ಆಪ್ಷನ್ ಕೇಳ್ಬೋದು. ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಅಂದರೆ, ನೋಡ್ರಪ್ಪ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗಬೇಕು, ಒಂದು ಬೆಂಗಳೂರು, ಮೈಸೂರು, ಇನ್ನೊಂದೆಲ್ಲೋ ಜಾಗ. ಅದನ್ನು ಹಾಕಿದ್ರೆ ಜನ ಯಾರು ಜಾಸ್ತಿ ಚೂಸ್ ಮಾಡ್ತಾರೆ ಅಲ್ಲಿಗೆ ಹೋಗೋ ರೀತಿ. ಸೊ ಇದು ನಂಗೆ ಅನ್ನಿಸ್ತಂಗೆ ತುಂಬ ಯೂಸ್ ಆಗಬಹುದು. ನಂಗೆ ಅನ್ನಿಸ್ತಂಗೆ ಒಂದು ಪೋಲನ್ನು ಕ್ರಿಯೇಟ್ ಮಾಡುವಂಥ ಆಪ್ಷನ್ ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ. ನಂಗೆ ಅನ್ನಿಸ್ತಂಗೆ ಬೀಟಾ ಟೆಸ್ಟಿಂಗಲ್ಲಿದೆ. ಸೊ ನೆಕ್ಸ್ಟು ನಾರ್ಮಲ್ ಅಪ್ಡೇಟ್ಗೂ ಕೂಡ ಬರುತ್ತೆ. ಇನ್ನು ಮುಂದಿನ ಫೀಚರ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನೋಟ್ಸ್ ಫೀಚರ್ ಅಂತ ಬಂದಿರುವಂಥದ್ದು ಆಯಿತಾ. ಟೆಕ್ಸ್ಟ್ನ ಮುಖಾಂತರ ನೀವು ಟೆಕ್ಸ್ಟನ್ನು ಆ್ಯಡ್ ಮಾಡು. 24 ಗಂಟೆ ಇರುತ್ತೆ, ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ಏನಾದರೂ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅಂದರೆ. ಸೊ ತುಂಬ ಜನ ಎಲ್ಲರೂ ಆಲ್ರೆಡಿ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಸೊ ನೀವು ಕೂಡ ತುಂಬ ಜನ ಹಾಕಿರ್ಬೋದು. ಒಂಥರ ಡಿಫ್ರೆಂಟ್ ಆಗಿದೆ. ಸ್ಟೋರಿ ಬದಲು ಟೆಕ್ಸ್ಟ್ ಹಾಕೋ ರೀತಿ, ಇನ್ನೇನೂ ಇಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಈ ಒಂದು ಏನು ಹೆಲಿ ಟ್ಯಾಕ್ಸಿ ಅಂದರೆ ಹೆಲಿಕಾಪ್ಟರ್ ಟ್ಯಾಕ್ಸಿ ಬರೋದ್ರಿಂದ ಹೇಳ್ತಾನೆ ಇದ್ದಾರೆ. ಸೊ ಇದೀಗ ಬ್ಲೇಡ್ ಇಂಡಿಯಾ ಅಂತ, ಸೊ ಇವರು ದಿನಕ್ಕೆ 2 ಟ್ಯಾಕ್ಸಿಯನ್ನು ಅಂದರೆ ಹೆಲಿಕಾಪ್ಟರ್ ಟ್ಯಾಕ್ಸಿಯನ್ನು ಶುರು ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ, ಒಂದು ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟಿಂದ HL ಏರ್ಪೋರ್ಟ್ ತನಕ ಸವಾರಿ ನಡೆಯುತ್ತಂತ. ಇದು ದಿನಕ್ಕೆ 2 ಸಲ. ಸೊ 12 ನಿಮಿಷದಲ್ಲಿ ಅಲ್ಲಿಂದ ಎಲ್ಲಿಗೆ ಓಡಾಡ್ಬೋದು. ದುಡ್ಡಿದ್ದವರು ಮಾತ್ರ ನಂಗೆ ಅನ್ನಿಸ್ತಂಗೆ ಇದ್ರಲ್ಲಿ ಓಡೋಕ್ಕೆ ಸಾಧ್ಯ ಅಂತ ಅನ್ಕೋತೀನಿ. ಕಡಿಮೆ ದುಡ್ಡಂತೂ ಆಗೋದಿಲ್ಲ. ಸೊ ಟ್ರಾಫಿಕ್ಕನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ 12 ನಿಮಿಷದಲ್ಲಿ ಆ ಒಂದು ಏರ್ಪೋರ್ಟಿಂದ HL ತನಕ ಬರಬಹುದು.
ನೋಡಿ ದುಡ್ಡಿರೋರು ಯೂಸ್ ಮಾಡ್ಕೊಳ್ಳೋದನ್ನು ಮಾಡ್ಕೊಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ ಒಬ್ಬ ಮೋಸ್ಟ್ ಪಾಪ್ಯುಲರ್ ಟೆಕ್ ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿದ್ರು. ಅವರು ಇಟ್ಕೊಂಡಿದ್ದಂಥ ಕೆಲವೊಂದು ಹಳೆ ಸ್ಯಾಮ್ಸಂಗ್ ಫೋನ್ಗಳ ಬ್ಯಾಟ್ರಿ ಸ್ವೆಲ್ಲಿಂಗ್ ಆಗಿರೋ ಅಂದರೆ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಹಿಂದ್ಗಡೆ ಬ್ಯಾಕ್ ಕವರ್ ಬಿಚ್ಕೊಂಡ್ಬಿಟ್ಟಿದೆ. ಸೊ ಅವ್ರದ್ದು ತುಂಬ ಫೋನ್ಗಳು ಸ್ಯಾಮ್ಸಂಗಿಂದ ಒಂದು 5-6 ಫೋನ್ಗಳು ಅದೇ ರೀತಿ ಆಗ್ಬಿಟ್ಟು, ಬೇರೆ ಬ್ರ್ಯಾಂಡಿಂದ ಯಾವುದೂ ಆಗಿಲ್ವಂತೆ, ಬರೀ ಸ್ಯಾಮ್ಸಂಗಿನ ಮಾತ್ರ ಆ ರೀತಿ ಆಗಿದೆ ಅಂತ ಅಂತಿದ್ರು. ಸೊ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡದೇ ಇಟ್ಟಿರುವಂಥ ಯಾವುದಾದ್ರೂ ಒಂದು ಸ್ಯಾಮ್ಸಂಗ್ ಫೋನ್ ಇದ್ದರೆ ದಯವಿಟ್ಟು ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿ ನಿಮ್ಮ ಫೋನ್ ಕೂಡ ಅದೇ ರೀತಿ ಆಗಿದೆ ಅಂತ ದಯವಿಟ್ಟು ಕೆಳಗಡೆ ಒಂದ್ಸಲ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಕೆಲವು ಜನ ಆ ರೀತಿ ಏನೂ ಆಗಿಲ್ಲ ಅಂತಲೂ ಕಾಮೆಂಟ್ ಮಾಡಿದ್ದಾರೆ, ಕೆಲವು ಜನ ಆ ರೀತಿ ಆಗಿದೆ ಅಂತಲೂ ಎಷ್ಟೋ ಜನ ಕಾಮೆಂಟ್ ಮಾಡಿದ್ದಾರೆ. ನೋಡ್ತಾ ಇದ್ದೆ ಎಷ್ಟೋ ಕಡೆ ಟ್ವಿಟ್ಟರ್ನಲ್ಲಿ ಅಲ್ಲೆಲ್ಲ ಕೆಲವು ಜನ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ, ಕೆಲವು ಜನ ಹೌದು ಆ ಥರ ಪ್ರಾಬ್ಲಮ್ ಇದೆ ಅಂತ ಅಂತಿದ್ದಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನನಗೂ ಕೂಡ ಆ ರೀತಿ ಇದುವರೆಗೂ ಯಾವುದೇ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಯೂಸ್ ಮಾಡ್ತಿರೋ ಫೋನ್ ಏನೂ ಆಗಿಲ್ಲ, ಸುಮ್ಮನೆ ಯೂಸ್ ಮಾಡದೆ ಇಟ್ಟಿರುವಂಥ ಫೋನ್ಗಳ ಬ್ಯಾಟ್ರಿ ಎಕ್ಸ್ಪ್ಯಾಂಡ್ ಆಗಿರುವಂಥದ್ದು. ಸೊ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ ಏನಾದರೂ ಅಪ್ಡೇಟ್ ಇದ್ರೆ ನಿಮಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಆಪಲ್ನವರು ಆಪಲ್ ಕಾರನ್ನ ಲಾಂಚ್ ಮಾಡ್ತಾರೆ ಅನ್ನೋವಂಥ ರೂಮರ್ ಇತ್ತು. ಇದೀಗ ಅದು ನಿಜ ಆಗೋದಕ್ಕೊಟ್ಟಿರುವಂಥದ್ದು ಆಯಿತಾ. ಸೊ ಪ್ರಾಜೆಕ್ಟ್ ಟೈಟಾನ್ ಅಂತ ಈ ಒಂದು ಆಪಲ್ ಎಲೆಕ್ಟ್ರಿಕ್ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಒಂದು ಟೀಮನ್ನು ರೆಡಿ ಮಾಡ್ತಾ ಇರುವಂಥದ್ದು ಆಪಲ್ನವರು. ಅದಕ್ಕೆ ಪ್ರಾಜೆಕ್ಟ್ ಟೈಟಾನ್ ಅಂತ ಹೆಸರನ್ನು ಇಟ್ಟಿದ್ದಾರಂತೆ. ಸೊ ಮೋಸ್ಟ್ಲಿ ಈಗ ಶುರು ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಒಂದು 5 ವರ್ಷ 6 ವರ್ಷ ಆದರೂ ಆಗಬಹುದೇನೋ ಗೊತ್ತಿಲ್ಲ. ಕಾರಣ ನಾವು ಒಟ್ಟಿಗೆ ಫ್ಯೂಚರ್ನಲ್ಲಿ ಒಂದಿನ ನಾವು ಆಪಲ್ ಕಾರನ್ನು ನೋಡ್ತೀವಿ ಅಂತ ಕಾಣುತ್ತೆ. ಕಾದು ನೋಡೋಣ. ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಮತ್ತೊಮ್ಮೆ ಆಪಲನ್ನು ಕಾಪಿ ಹೊಡೆಯೋದಕ್ಕೆ ಶುರು ಮಾಡಿರುವಂಥದ್ದು. ಏನು ಆಪಲ್ದು ಒಂದು ಏನು ಕ್ಲಾಕ್ ಫೀಚರ್ ಬಂದಿದೆ ಆಗುತ್ತಾ ನಿಮ್ಗೆ. ಆಪಲ್ ಹೆಂಗೆ ಅಂದರೆ ಆ ಕ್ಲಾಕನ್ನು ಕಸ್ಟಮೈಸ್ ಮಾಡ್ಕೊಬೋದು. ಅಂದರೆ ವಾಲ್ಪೇಪರಿಗೆ ಅದೇ ಆಟೋಮೆಟಿಕ್ ಕಸ್ಟಮೈಸ್ ಮಾಡ್ಕೊಳ್ಳುತ್ತೆ. ಸೊ ಒಂದು ರೀತಿ ವಾಲ್ಪೇಪರ್ ಹಿಂದ್ಗಡೆ ಆ ಒಂದು ಕ್ಲಾಕ್ ಇರೋ ರೀತಿ. ಸೊ ಆ ಒಂದು ಫೀಚರ್ನ ಸ್ಯಾಮ್ಸಂಗಿಗೂ ತೊಗೊಂಬರ್ತಿರುವಂಥದ್ದು One UI 5 ಬೀಟಾ 3ಯಲ್ಲಿ. ಸೊ ಈ ಒಂದು ಫೀಚರ್ ನಂಗೆ ಅನಿಸೋದು ತುಂಬ ಚೆನ್ನಾಗಿದೆ. ನೋಡಿ ನಿಮ್ಮ ಹತ್ರ ಏನಾದರೂ ಸ್ಯಾಮ್ಸಂಗ್ ಫೋನ್ ಇದ್ದರೆ ಈ ಒಂದು ಫೀಚರ್ನ ಯೂಸ್ ಮಾಡಬಹುದು. ಬೀಟಾದಲ್ಲಿದೆ, ನೆಕ್ಸ್ಟು ಅದು ನಾರ್ಮಲ್ ವರ್ಷನ್ ಕೂಡ ಬರುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ಇಡಿ ಅವರು ಮತ್ತೊಮ್ಮೆ ಶಾಮಿ MI ಕಂಪ್ನಿದು ಸುಮಾರು 5,551 ಕೋಟಿಯನ್ನು ಸೀಸ್ ಮಾಡಿರುವಂಥದ್ದು. ಇವರು ಮಾಡ್ತಾನೆ ಇದ್ದಾರೆ, ರಿಲೀಸ್ ಮಾಡ್ತಾರೆ ಮತ್ತು ಸೀಸ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಮತ್ತು ಸೀಸ್ ಮಾಡ್ತಾರೆ, ಬರೀ ಇದೇ ಆಗ್ತದೆ ಇವ್ರದ್ದು. MI ಅವ್ರದ್ದು ಮುಗಿಯೋದ ಕತೆ ಅಂತ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು OnePlus ಅವರು ನಾರ್ಡ್ ವಾಚನ್ನು ಲಾಂಚ್ ಮಾಡ್ತಾ ಇರುವಂಥದ್ದು ಆಯಿತಾ. ಸುಮಾರು ಒಂದು 5,000 ರೇಂಜಲ್ಲಿ 5,000 ರೇಂಜಲ್ಲಿ ಇದು ಲಾಂಚ್ ಆಗಬಹುದು. ಇದರಲ್ಲಿ ಯಾವುದೇ ಕಾಲಿಂಗ್ ಫೀಚರ್ ಇರೋದಿಲ್ಲ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇದನ್ನು ಅನ್ಬಾಕ್ಸ್ ಕೂಡ ಮಾಡ್ತೀನಿ, ವೆಯ್ಟ್ ಮಾಡಿ ಆಯಿತಾ. ಸೊ ಒಂದು ರೀತಿ ಅಫೋರ್ಡಬಲ್ ಆಗಿ ಒಂದು ಸ್ಮಾರ್ಟ್ ವಾಚ್ನ ಲಾಂಚ್ ಮಾಡ್ತಾಯಿದ್ರೆ ಅದೇ 5,000-6,000 ಆಗಬಹುದು. ಇದು ಫುಲ್ಲಿ ಸ್ಮಾರ್ಟ್ ವಾಚ್ ಆಗಿರೋದಿಲ್ಲ, ಒಂದು ರೀತಿ ಸೆಮಿ ಸ್ಮಾರ್ಟ್ ವಾಚ್ ಆಗಿರುತ್ತೆ. ಇದು ಆ್ಯಂಡ್ರಾಯ್ಡ್ ಮತ್ತು ಆಪಲ್ ಎರಡೂ ಪ್ಲ್ಯಾಟ್ಫಾರ್ಮು ಕೂಡ ಕನೆಕ್ಟ್ ಆಗುತ್ತಂತೆ. ಕಾದು ನೋಡೋಣ ಹೆಂಗಿರುತ್ತೆ ಒಂದು ಸ್ಮಾರ್ಟ್ ವಾಚ್. ನಾನಂತೂ ಅನ್ಬಾಕ್ಸ್ ಮಾಡ್ತೀನಿ, ಅದಕ್ಕೆ ವೆಯ್ಟ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಕ್ಷಮಿಸಿ ನನ್ನ ವಾಯ್ಸಿಗೆ ಆಯಿತಾ. ನನಗೆ ಶಕ್ತಿ ತುಂಬ ಕಡಿಮೆ ಇದೆ. ಈಗ ಸ್ವಲ್ಪ ಡೆಂಗ್ಯೂ ಬಂದ್ಬಿಟ್ಟಿತ್ತು ಆಯಿತಾ. ಒಂದು ವಾರ ಆಯಿತು, ಕಳೆದ ಭಾನುವಾರದಿಂದ ಜ್ವರ ಇತ್ತು. ಈಗ ಸ್ವಲ್ಪ ಸುಧಾರಿಸ್ಕೋತಾ ಇದ್ದೀನಿ. ಸೊ ತುಂಬ ಫುಲ್ಲು ಪವರ್ ಕೊಟ್ಬಿಟ್ಟು ನಾನು ವಾಯ್ಸನ್ನು ಜೋರಾಗಿ ಮಾತಾಡೋದಕ್ಕಾಗೋದಿಲ್ಲ. ಸೊ ಆದಷ್ಟು ನಿಧಾನಕ್ಕೆ ಮಾತಾಡಬೇಕಾಗುತ್ತೆ ಅದರಿಂದ. ಸೊ ಇದೊಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನ, ಮೋಸ್ಟ್ಲಿ ಒಂದು 3-4 ದಿನ ಸರಿ ಆಗ್ಬೋದು. ಸೊ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನದಲ್ಲಿ.